ಯೂಶಲಿ ನಾವು ಹೆಣ್ಮಕ್ಳು ನಾವು ಅವ್ರನ್ನ ನೋಡ್ಕೋಬೇಕು, ಇವ್ರನ್ನ ನೋಡ್ಕೋಬೇಕು, ನನ್ನ ಗಂಡಂಗೆ ಅಡುಗೆ ಮಾಡಿಡಬೇಕು, ನನ್ನ ಮಕ್ಳಿಗೆ ತಿನ್ನಿಸ್ಬೇಕು, ನನ್ನ ಅತ್ತೆ ಮಾವ ನೋಡ್ಕೋಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅಯ್ಯೋ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬರೀ ಅವ್ರನ್ನ ಇವ್ರನ್ನ ನೋಡ್ಕೊಳ್ಳೋದ್ರಲ್ಲಿ ನಮ್ಮನ್ನ ನಾವು ಮರ್ತೇ ಬಿಟ್ಟಿರ್ತೀವಿ. ನಮ್ಮನ್ನ ನಾವು ನೋಡ್ಕೋಬೇಕು ಅನ್ನೋದನ್ನೇ ನೆನ್ಪು ಮಾಡ್ಕೊಳ್ಳೋದೇ ಇಲ್ಲ ನಾವು. ಸೊ ನನ್ನ ಪ್ರಕಾರ ಹೌದು, ನಾವು ಎಲ್ಲದನ್ನು ನೋಡ್ಕೋಬೇಕು, ನಮ್ಮ ಸಂಸಾರ ನಡೆಸ್ಕೊಂಡು ಹೋಗ್ಬೇಕು, ಮಕ್ಕಳು ಇರ್ಬೋದು ಅಥವಾ ಅತ್ತೆ ಮಾವ ಎಲ್ಲರನ್ನೂ ನೋಡ್ಕೋಬೇಕು. ಆದರೆ ಎಲ್ಲದಕ್ಕೂ ಮುಂಚೆ ನಮಗೆ ನಾವು ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು. ನಮ್ಮನ್ನ ನಾವು ನೋಡ್ಕೋಬೇಕು, ನಮ್ಮ ಬಗ್ಗೆ ನಾವು ಕಾಳಜಿ ತಗೋಬೇಕು, ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂತಹ ಸೆಲ್ಫ್ ಕೇರ್ ರುಟೀನ ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಮೋಸ್ಟ್ಲಿ ಕೆಲವೊಬ್ಬರಿಗೆ ಇದರಿಂದ ಮೋಟಿವೇಟ್ ಆದರೂ ಆಗ್ಬೋದು, ಅವರ ಒಂದು ಜೀವನದಲ್ಲಿ ಈ ಒಂದು ಟಿಪ್ಸ್ ಅಥವಾ ಈ ಒಂದು ಹ್ಯಾಬಿಟ್ಸ್ಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರು ಮಾಡ್ಬೋದು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ ಪ್ರಕಾರ ಸೆಲ್ಫ್ ಕೇರ್ ಅಂದರೆ ಬರೀ ಬಾಡಿ ಕೇರ್ ಮಾಡೋದು ಅಥವಾ ಫೇಸ್ ಕೇರ್ ಮಾಡೋದು, ಗ್ರೂಮಿಂಗ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಫಿಸಿಕಲ್ ಹಾಗೆ ಮೆಂಟಲ್ ಹೆಲ್ತ್ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಇದಕ್ಕೆ ನಾನು ಅಳವಡಿಸ್ಕೊಂಡಿರುವಂತಹ ಒಂದು ಹ್ಯಾಬಿಟ್ ಅಂದರೆ ಜಿಮ್ಗೆ ಹೋಗೋದು ಅಥವಾ ಎಕ್ಸಸೈಸ್ ಮಾಡೋದು. ಸೊ ನಾನು ಮೇಯ್ನಾಗಿ ಮಾಡುವಂಥದ್ದು ಸ್ಟ್ರೆಂತ್ ಟ್ರೈನಿಂಗ್ ಮತ್ತು HIIT ವರ್ಕೌಟ್ಸು. ನಂಗೆ ತುಂಬಾ ಖುಷಿ ಕೊಡುತ್ತೆ. ಇದರಿಂದ ನನ್ನ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಫಿಸಿಕಲಿ ಕೂಡ ನಾನು ತುಂಬಾ ಸ್ಟ್ರಾಂಗ್ ಆಗ್ತಾ ಬರ್ತಾ ಇದ್ದೀನಿ, ಫಿಟ್ ಆಗ್ತಾ ಬರ್ತಾ ಇದ್ದೀನಿ. ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದು ನಾನು ಪ್ರೋಟೀನ್ ಶೇಕ್ ಕುಡಿತೀನಿ. ಇದಕ್ಕೆ ಪ್ರೋಟೀನ್ ಮತ್ತು ಕೊಲಾಜಿನ್ ಪೌಡರ್ನ ಇತ್ತೀಚೆಗೆ ತೊಗೊತಾ ಇದ್ದೀನಿ. ಇದ್ರ ಜೊತೆಗೆ ಬರೀ ನೀರು ಸೇರಿಸ್ಕೊಂಡು ಕುಡಿತೀನಿ. ನನಗೆ ಯೂಶಲಿ ಹಾಲು ಹಾಕ್ಕೊಂಡು ಕುಡಿಯೋದು ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಸುಮ್ಮನೆ ನೀರು ಸೇರಿಸ್ಕೊಂಡು ಕಣ್ಣು ಮುಚ್ಕೊಂಡು ಕುಡಿದ್ಬಿಡ್ತೀನಿ. ಇದ್ರ ಟೇಸ್ಟ್ ಎಲ್ಲ ನಂಗೆ ಇಷ್ಟ ಆಗಲ್ಲ. ಇವತ್ತು ಸಂಡೇ ಆಗಿದ್ರಿಂದ ಒಂಥರ ಸ್ಲೋ ಡೇ ಅಂತ ಹೇಳ್ಬೋದು. ಅದಕ್ಕೋಸ್ಕರ ವರ್ಕೌಟ್ ಮಾಡೋದು ಮತ್ತು ಮಧ್ಯಾಹ್ನ ಅಡುಗೆ ಮಾಡೋದು ಎಲ್ಲನೂ ಲೇಟ್ ಆಗೋಯ್ತು. ಅದಕ್ಕೆ ಅವಿನಾಶ್ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ರು. ನಾವು ಹೆಲ್ದಿ, ಐ ಪ್ರೋಟೀನ್, ನ್ಯೂಟ್ರಿಷಸ್ ಮೀಲ್ನ ತಿನ್ನೋದು ಕೂಡ ನಮ್ಮ ಸೆಲ್ಫ್ ಕೇರ್ ರುಟೀನಲ್ಲಿ ಒಂದಾಗಿರಬೇಕು. ಬಿಕಾಸ್ ಫುಡ್ ಅನ್ನೋದು ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟು. ಸೊ ಇವತ್ತು ಜೋಳದ ರೊಟ್ಟಿ, ಜವಳಿಕಾಯಿ ಪಲ್ಯ, ಹಸಿ ಮಾವಿನಕಾಯಿ ಚಟ್ನಿ ಜೊತೆಗೆ ಮೊಸರು, ಮೊಟ್ಟೆ ತೊಗೊಂಡಿದ್ದೆ ಮಧ್ಯಾಹ್ನದ ಊಟಕ್ಕೆ. ಇದೊಂದು ವೆಲ್ ಬ್ಯಾಲೆನ್ಸ್ಡ್ ಫುಡ್ ಆಗಿರುತ್ತೆ. ಯೂಶಲಿ ನನಗೆ ಟೈಮ್ ಸಿಕ್ತಾಗೆಲ್ಲ ಈ ಥರ ಫೇಸ್ ಕೇರ್ ಅಥವಾ ಹೇರ್ ಕೇರ್ ಹಾಗೆ ಬಾಡಿ ಕೇರ್ನ ಮಾಡ್ಕೊತಾ ಇರ್ತೀನಿ. ಸೊ ಇವತ್ತು ಸ್ವಲ್ಪ ಟೈಮ್ ಇದ್ದಿದ್ದರಿಂದ ನಾನು ಇವತ್ತು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸೊ ನೀವಿಲ್ಲಿ ನೋಡ್ಬೋದು, ಇದೆಲ್ಲ ಪ್ರಾಡಕ್ಟ್ಸ್ಗಳನ್ನ ನಾನು ಯೂಸ್ ಮಾಡಿಕೊಂಡು ಇವತ್ತಿನ ಒಂದು ನನ್ನ ರುಟೀನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟಿಲ್ಲಿ ನಾನು ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ಕೊಂಬಿಡ್ತೀನಿ. ಅದಕ್ಕೆ ಮುಂಚೆ ನಾನು ನೀಟಾಗಿ ಕೂಮ್ ಮಾಡಿಕೊಂಡು ಸಿಕ್ಕಿಲ್ದಂಗೆ ಕೂದಲು ನೀಟಾಗಿ ಬಾಚ್ಕೊಂಡು ಅದಾದ ನಂತರ ನಾರ್ಮಲ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿಕೊಂಡು ತಲೆಗೆ ನೀಟಾಗಿ ಎಣ್ಣೆ ಹಚ್ಕೊತೀನಿ. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು, ಈ ಒಂದು ಟೂಲ್ ಮಸಾಜರ್ ಅಂತ ಹೇಳ್ಬೋದು ಇದನ್ನ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾನು ನೀಟಾಗಿ ನನ್ನ ಹೇರ್ನೆಲ್ಲ ಅಥವಾ ಹೆಡ್ ಮಸಾಜ್ನ ಮಾಡ್ಕೊತೀನಿ. ಸೊ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಹಾಗೆ ಹೇರ್ ಗ್ರೋತ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಾದ ನಂತರ ನಾನು ತಲೆನ ಕಟ್ಟಿ ನೆಕ್ಸ್ಟ್ ನಾನಿಲ್ಲಿ ನನ್ನ ಫೇಸ್ ಕೇರ್ ರುಟೀನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟಲ್ಲಿ ನಾನು ಗಾರ್ನಿಯರ್ ಮೈಸೆಲರ್ ಕ್ಲೆನ್ಸಿಂಗ್ ವಾಟರ್ನ ಯೂಸ್ ಮಾಡಿಕೊಂಡು ನನ್ನ ಫೇಸ್ನ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಇದರಲ್ಲಿ ಯಾವುದೇ ಥರ ಡರ್ಟ್ ಇರ್ಬೋದು ಅಥವಾ ಪೊಲ್ಯೂಷನ್, ಇಂಪ್ಯೂರಿಟೀಸ್ ಇದ್ದರೆ ಕ್ಲೀನ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ನಾನು ಗಾರ್ನಿಯರ್ ಮೈಸೆಲರ್ ಕ್ಲೆನ್ಸಿಂಗ್ ವಾಟರ್ದು ಒಂದು ಚಾಲೆಂಜ್ನ ತೊಗೊಂಡಿದ್ದೆ, ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೊಂಬರ್ಬೋದು. ಹಾಯ್ ಎವ್ರಿವನ್, ನಾವು ಯೂಶಲಿ ಇಗ್ನೋರ್ ಮಾಡುವಂಥ ಒಂದು ಟಾಪಿಕ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಹೌ ಕ್ಲೀನ್ ಈಸ್ ಅವರ್ ಫೇಸ್ ರಿಯಲಿ. ನಾನು ಯಾವಾಗಲೂ ಫೇಸ್ ವಾಶ್ನ ಬಿಲೀವ್ ಮಾಡ್ತಾ ಇದ್ದೆ, ಬಟ್ ನಿಜವಾಗ್ಲೂ ಫೇಸ್ ವಾಶಿಂದ ನನ್ನ ಸ್ಕಿನ್ ಕ್ಲೀನ್ ಆಗುತ್ತಾ? ಸೊ ಹಿಯರ್ ಐ ಆಮ್ ಟೇಕಿಂಗ್ ಗಾರ್ನಿಯರ್ಸ್ ಚಾಲೆಂಜ್ 7 days ಇನ್ಸ್ಟೆಡ್ ಆಫ್ ಫೇಸ್ ವಾಶ್ ಗಾರ್ನಿಯರ್ ಮೈಸೆಲರ್ ಕ್ಲೆನ್ಸಿಂಗ್ ವಾಟರ್ನ ಯೂಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೌಂಡ್ ಸ್ಟಾರ್ಟಿಂಗ್ ರೈಟ್? ಕೆನ್ ಐ ರಿಯಲಿ ಡಿಚ್ ಮೈ ಟ್ರಸ್ಟೆಡ್ ಫೇಸ್ ವಾಶ್? ಲೆಟ್ಸ್ ಫೈಂಡ್ ಔಟ್. Day 1. It's easy to use, just pour, press and swipe. Wow, it's surprisingly refreshing and it leaves no residue on my skin. On the go check, yes, it can clean really well. So, fast forward to day 5, then the verdict ತಿಳಿದೆ. Garnier Micellar Cleansing Water is a keeper, guys. My skin feels rejuvenated and oh so clean, ಗೊತ್ತಾ? What's not to love? It removes 100% of dirt, dust and pollution, leaving my skin revitalized. It really is an all-in-one cleanser. Garnier Micellar Cleansing Water. It's gentle on the skin yet so effective. Just pour, press, swipe and you're good to go.
ಸೊ ಇವಾಗ ನನ್ನ ಸ್ಕಿನ್ ತುಂಬಾನೇ ಕ್ಲೀನ್ ಅಂಡ್ ರಿಫ್ರೆಶಿಂಗ್ ಫೀಲ್ ಆಗ್ತಾ ಇದೆ. ಯು ಶುಡ್ ಆಲ್ಸೋ ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್. ಸೊ ಬೈ ಗಾರ್ನಿಯರ್ ಮೈಸೆಲರ್ ಕ್ಲೆನ್ಸಿಂಗ್ ವಾಟರ್ ರೈಟ್ ನೌ. ನಂತರ ನೀವು ಇಲ್ಲಿ ನೋಡ್ಬೋದು, ನಾನಿಲ್ಲಿ ಸಕ್ಕರೆ ಮತ್ತು ಹನಿನ ಯೂಸ್ ಮಾಡಿಕೊಂಡು ಫೇಸ್ ಸ್ಕ್ರಬ್ ಹಾಕಿ ಲಿಪ್ ಸ್ಕ್ರಬ್ ಆಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸ್ಕ್ರಬ್ ಅಂದರೆ ನೀವು ತುಂಬ ಜೋರಾಗಿ ಮಾಡೋಕ್ಕೆ ಹೋಗಬಾರ್ದು, ನಿಧಾನಕ್ಕೆ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ ಬಿಟ್ಟು ನಾನು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಅದಾದ ನಂತರ ನೀವು ಇಲ್ಲಿ ನೋಡ್ಬೋದು, ಇನಿಸ್ಫ್ರೀ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಇದ್ರದ್ದು ಕ್ಲೇ ಫೇಸ್ ಮಾಸ್ಕು ತುಂಬಾ ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ ಆಯಿತು. ಇತ್ತೀಚೆಗೆ ತರಿಸ್ಕೊಂಡಿದ್ದೆ. ಸೊ ಇದನ್ನು ನಾನು ನೀಟಾಗಿ ಫೇಸಿಗೆಲ್ಲ ಹಚ್ಕೊತೀನಿ, ಕತ್ತಿಗೆ ಫೇಸಿಗೆ ಸೇರಿಸಿ. ನಾನು ಯೂಶ್ವಲಿ ಫೇಸ್ ರೇಸರ್ನ ಯೂಸ್ ಮಾಡ್ತೀನಿ, ಬಟ್ ಸ್ಕ್ರಬ್ ಮಾಡಿದ್ರೆ ಫೇಸ್ ರೇಸರ್ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ಫೇಸ್ ಪ್ಯಾಕ್ ಹಾಕೊಂಡ ನಂತರ ಸ್ವಲ್ಪ ಹೊತ್ತು ಬಿಡಬೇಕಲ್ವ, ಒಂದು 20 ಮಿನಿಟ್ಸ್ ಆದರೂ. ಅದಕ್ಕೋಸ್ಕರ ಅಂತ ನಾನಿಲ್ಲಿ ಒಂದು ಬುಕ್ ಓದೋಣ ಅಂತ ಓದ್ಕೊತಾ ಇದ್ದೆ. ಸೊ ಇದು ಬಂದು ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ರೀಸೆಂಟಾಗಿ, ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಹೇಳ್ಬಿಟ್ಟು ಬುಕ್ ನೇಮು. ನೆಕ್ಸ್ಟ್ ಇಲ್ಲಿ ನಾನು ನನ್ನ ಶವರ್ ರುಟೀನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲಿ ಲಾರಿಯಲ್ದು ಟೋಟಲ್ ರಿಪೇರ್ 5 ಶಾಂಪೂ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ತೀನಿ ನಾನು. ಈ ಸ್ಪಾ ಬಂದು ನಾನು ಯೂಶಲಿ ಅಕೇಶನ್ಸ್ ಇದ್ದರೆ ಮಾತ್ರ ಯೂಸ್ ಮಾಡೋದು, ಅದರ್ವೈಸ್ ಡೈಲಿ ಯೂಸ್ ಮಾಡಲ್ಲ. ಹಾಗೆ ನಾನು ಬಾಡಿ ಸ್ಕ್ರಬ್ ಆಗಿ ಡವ್ದು ಮತ್ತು ಮೆಕ್ಕೆಫೆನ್ದು ಸ್ಕ್ರಬ್ನ ಯೂಸ್ ಮಾಡ್ತೀನಿ. ಸೊ ಇವತ್ತು ನಾನು ಮೆಕ್ಕೆಫೆನ್ದು ಯೂಸ್ ಮಾಡ್ತಾ ಇದ್ದೆ. ಸೊ ಇದು ಒಂಥರ ಕಾಫಿ ಬೇಸ್ಡ್ ಸ್ಕ್ರಬ್ಬು. ನನಗೆ ಹೇಳಬೇಕಂದ್ರೆ ಪರ್ಸ್ನಲಿ ಮೆಕ್ಕೆಫೆನ್ಗಿಂತ ಡವ್ದು ಸ್ಕ್ರಬ್ಬೇ ತುಂಬ ಇಷ್ಟ ಆಗುತ್ತೆ, ಅಫೋರ್ಡಬಲ್ ಕೂಡ ಅದು. ಅದಾದ ನಂತರ ನಾನು ನೀವಿಲ್ಲಿ ನೋಡ್ಬೋದು ಲಕ್ಸ್ ಮತ್ತು ಸಿಂತಾಲ್ದು ಸೋಪ್ನ ಯೂಸ್ ಮಾಡ್ತೀನಿ. ಇದು ಬೇಸಿಗೆ ಆಗಿರೋದ್ರಿಂದ ಲಕ್ಸ್ಗಿಂತ ಸಿಂತಾಲ್ ಚೆನ್ನಾಗಿರುತ್ತೆ, ಒಂಥರ ರಿಫ್ರೆಶಿಂಗ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಸಿಂತಾಲ್ ಸೋಪ್ನ ಯೂಸ್ ಮಾಡ್ತೀನಿ. ಸೊ ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು, ಬಾಡಿ ವಾಶ್ಗೆ ಅವಿನೋ ಮತ್ತು ನಾನು ಪ್ಲಮ್ದು ಯೂಸ್ ಮಾಡ್ತಾ ಇದ್ದೀನಿ ರೀಸೆಂಟ್ ಡೇಸಲ್ಲಿ. ಸೊ ಇವಾಗ ನಾನು ಪ್ಲಮ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಅವಿನೋ ತುಂಬ ಮೈಲ್ಡ್ ಇರುತ್ತೆ, ಪ್ಲಮ್ ಒಂದು ಸ್ವಲ್ಪ ಜಾಸ್ತಿ ಸ್ಮೆಲ್ ಬರುತ್ತೆ ಅಂತಲೇ ಹೇಳ್ಬೋದು. ಅದಾದ ನಂತರ ನಾನಿಲ್ಲಿ ನನ್ನ ಒಂದು ನೈಟ್ ಡ್ರೆಸ್ನ ಹೊರಗಡೆ ಹಾಕಿ ಅದ್ರ ಜೊತೆಗೆ ಇದು ಅಕ್ವಾಲಾಜಿಕಾದು ಬಾಡಿ ಲೋಷನ್ನು, ಅದ್ರ ಜೊತೆಗೆ ನಾನು ಇದೊಂದು ಬಾಡಿ ಮಿಸ್ಟ್ನ ಯೂಸ್ ಮಾಡ್ತೀನಿ. ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಾನು ಬಾಡಿ ಲೋಷನ್ ಆಗಿ ಹಚ್ಕೊತೀನಿ. ಇದರಿಂದ ನಂಗೆ ಒಂಥರ ಸ್ಮೆಲ್ ಚೆನ್ನಾಗಿ ಅನಿಸುತ್ತೆ. ನಂತರ ಬಾಡಿ ಕೇರ್ ಆದ ನಂತರ ನಾವು ಫೇಸ್ನು ಕೇರ್ ಮಾಡಬೇಕಾಗುತ್ತಲ್ವ. ನನ್ನ ಫೇಸ್ ಕೇರ್ ರುಟೀನ್ ಏನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಇದು ನೈಟ್ ರುಟೀನು, ಮಾರ್ನಿಂಗ್ ರುಟೀನ್ ಅಲ್ಲ. ಇವಾಗ ಒಂದು ನಾನು ಸೀರಮ್ ಹಚ್ಕೊಂಬಿಟ್ಟು ಅದಾದ ನಂತರ ಒಂದು ಮಾಯ್ಶ್ಚರೈಸರ್ ಹಚ್ಕೊಂಡು ಒಂದು ಲಿಪ್ ಬಾಮ್ ಹಚ್ಕೊತೀನಿ ಅಷ್ಟೇ. ನಂದೇನು ಜಾಸ್ತಿ ಫೇಸ್ ಕೇರ್ ರುಟೀನ್ ಏನಿರಲ್ಲ, ಸಿಂಪಲ್ ಆ್ಯಂಡ್ ಏನೋ ಈಸಿ ಆಗಿರುತ್ತೆ. ಕಡಿಮೆ ಪ್ರಾಡಕ್ಟ್ಸಲ್ಲಿ ನಾನು ಹಚ್ಕೊಂಡು ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಸಂಜೆ ಆಗೋಗಿದ್ರಿಂದ ಇವತ್ತೊಂದು ಟೀ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ. ಸೊ ನಾನಿಲ್ಲಿ ನಾರ್ಮಲ್ ಟೀಗಳನ್ನ ಕುಡಿಯೋಲ್ಲ, ಅಂದರೆ ಹಾಲು ಹಾಕ್ಬಿಟ್ಟು ಸಕ್ಕರೆ ಹಾಕಿ ಆ ಥರ ಟೀ ಪುಡಿದು ಟೀ ಬರುತ್ತಲ್ಲ, ಆ ಥರ ಟೀಗಳನ್ನ ಕುಡಿಯೋಲ್ಲ. ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಆ ಥರ ಟೀ ಕಾಫಿ ಕುಡಿಯೋದು. ಯಾವಾಗಾದರೂ ಬೇಕಾದರೆ ಅಷ್ಟೇ ಕುಡಿಯೋದು, ಅದರ್ವೈಸ್ ಈ ಥರ ಡೈಲಿ ಕುಡಿಬೇಕಂದ್ರೆ ಈ ಥರ ಹೆಲ್ದಿ ಡ್ರಿಂಕ್ಗಳು, ಹೆಲ್ದಿ ಟೀಗಳನ್ನ ಮಾಡ್ಕೊಂಡು ಕುಡಿತೀನಿ. ಸೊ ನೀವು ಇದು ನೋಡ್ಬೋದು, ಇದಕ್ಕೆ ಸ್ವಲ್ಪ ನೀರು, ಶುಂಠಿ, ಬ್ಲೂ ಪೀ ಫ್ಲವರು, ಅದ್ರ ಜೊತೆಗೆ ಚಕ್ಕೆ, ನಿಂಬೆಹಣ್ಣ ಹಾಕೋದಷ್ಟೇ. ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ನಾರ್ಮಲಾಗಿ ಸೋಸ್ಕೊಳ್ಳೋದಷ್ಟೇ. ಇದಕ್ಕೇನಾದ್ರು ನೀವು ಬೇಕಂದರೆ ಸ್ವೀಟ್ನರ್ ಆಗಿ ಹನಿ ಹಾಕೋಬೋದು, ಸಕ್ಕರೆ ಬೆಲ್ಲ ಎಲ್ಲ ಹಾಕೋಕೆ ಹೋಗಬೇಡಿ, ಸುಮ್ಮನೆ ವೇಸ್ಟು. ಸೊ ಅದ್ರ ಜೊತೆಗೆ ನಾನು ಈ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೊಗೊತಾ ಇದ್ದೀನಿ. ಸೊ ಡ್ರೈ ಫ್ರೂಟ್ಸು ಏನಕ್ಕೆ ಅಂತ ಹೇಳಿದ್ರೆ ಇದು ಫ್ಯಾಟ್ ಅಂತ ಹೇಳ್ಬೋದು, ಬಟ್ ಇಟ್ಸ್ ಗುಡ್ ಕೂಡ ಹೆಲ್ದಿಗೆ. ನಂದು ಇವತ್ತು ಫ್ಯಾಟ್ ಕಂಟೆಂಟ್ ಏನು ತುಂಬ ಹೈ ಏನಿಲ್ಲ, ಅದಕ್ಕೋಸ್ಕರ ನಾನು ಇದು ಡ್ರೈ ಫ್ರೂಟ್ಸ್ನ ನನ್ನ ಒಂದು ಸ್ನ್ಯಾಕ್ ಆಗಿ ತೊಗೊತಾ ಇದ್ದೀನಿ. ಸೊ ಇದರಿಂದ ಗುಡ್ ಫ್ಯಾಟ್ ಸಿಕ್ದಂಗೂ ಆಗುತ್ತೆ ಬಾಡಿಗೆ. ಅದ್ರ ಜೊತೆಗೆ ಸ್ವಲ್ಪ ವರ್ಕ್ ಇತ್ತು, ಅದನ್ನ ಕೂಡ ಮಾಡ್ಕೊತಾ ಇದ್ದೆ. ಅದಾದ ನಂತರ ನೈಟ್ ಡಿನ್ನರ್ಗೆ ಸ್ಟೀಮ್ಡ್ ವೆಜಿಟೇಬಲ್ಸು ಮತ್ತು ಬಾಯ್ಲ್ಡ್ ಎಗ್ನ ಮಾಡ್ಕೊಂಡಿದ್ದೆ. ಸೊ ಇವತ್ತಿನ ನನ್ನ ಒಂದು ಸೆಲ್ಫ್ ಕೇರ್ ರುಟೀನ್ ಇದಾಗಿತ್ತು. ಈ ಎಲ್ಲ ಹ್ಯಾಬಿಟ್ಸ್ನ ನೀವು ಕೂಡ ಅಳವಡಿಸ್ಕೊಳ್ಳಿ. ನಾನೇನು ಪರ್ಫೆಕ್ಟ್ ಅಂತಲ್ಲ, ಆದ್ರೂ ಟ್ರೈ ಮಾಡ್ತೀನಿ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ಸ್ ಎಲ್ಲ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ.